ಹಲೋ ಫ್ರೆಂಡ್ಸ್, ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋನ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರುತಿ ಮನೆಗೆ ಬರ್ತಾ ಇದ್ದ ಹಾಗೆ ರವಿಗೆ ಫೋನ್ ಮಾಡ್ತಾಳೆ. ಅವನು ಇನ್ನು ಹೋಟೆಲಲ್ಲಿರ್ತಾನೆ. ರವಿ ಎಲ್ಲಿದೆಯಾ, ಟೈಮ್ ಆಯಿತು, ಎಷ್ಟೊತ್ತಿಗೆ ಬರ್ತೀಯಾ ಅಂತ ಹೇಳಿದಾಗ, ಅಯ್ಯೋ ಸಾರಿ ಶ್ರುತಿ, ಯಾಕೆ ಅಂತ ಹೇಳಿದಾಗ, ಡಿನ್ನರ್ ಕರ್ಕೊಂಡು ಹೋಗ್ತೀನಿ ಅಂತ 2 ಡೇಸಿಂದ ಹೇಳ್ತಾ ಇದೆಯಾ, ಕರ್ಕೊಂಡೇ ಹೋಗಿಲ್ಲ, ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ ಅಂತ ಹೇಳಿದಾಗ, ಶ್ರುತಿ ಸಾರಿ ಶ್ರುತಿ, ನಾಳೆ ಹೋಗೋಣ. ಇಲ್ಲ, ನಂಗೆ ಇವತ್ತೇ ಹೋಗಬೇಕು ಶ್ರುತಿ, ಪ್ಲೀಸ್ ಶ್ರುತಿ, ಓನರು ಒಂದು ಬರ್ಡೇಗೆ ಒಪ್ಕೊಂಡಿದ್ದಾರೆ, ಅವರು 12 o'clock ಮೇಲೇ ಸೆಲೆಬ್ರೇಷನ್ ಮಾಡೋದಂತೆ, ಪ್ಲೀಸ್ ನಾನು ಇವತ್ತು ಬರೋದು ಲೇಟ್ ಆಗುತ್ತೆ. ಓ ಹೌದಾ, ಬರೋದು ಲೇಟ್ ಆಗುತ್ತೆ, ಸರಿ ಆಯಿತು, ಲೇಟಾಗಿ ಬಂದು ಹೊರಗಡೆನೇ ಮಲ್ಕೊ, ನಾನು ರೂಮಲ್ಲಿ ಬಾಗಿಲನ್ನು ತೆಗೆದಿಲ್ಲ, ಏನೂ ಇಲ್ಲ, ಏನಾದರೂ ಮಾಡ್ಕೊ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾಳೆ. ಶ್ರುತಿ ಏನಪ್ಪ ಮಾಡೋದು, ಏನಪ್ಪ ಕಾಪಾಡ್ಕೊಳ್ಳೋದು ಇವಾಗ ಇವಳಿಂದ ಅಂತ ಹೇಳಿ, ಅದಕ್ಕೆ ಫೋನ್ ಮಾಡಿಬಿಡ್ತೀನಿ ಅಂತ ಹೇಳಿ ಫೋನ್ ಮಾಡ್ತಾನೆ. ಅವಳು ಚಪಾತಿ ಹಿಟ್ಟು ಕಲಿಸ್ತಾ ಇರ್ತಾಳೆ. ಹಲೋ ಅದಕ್ಕೆ ಅಂತ ಹೇಳಿದಾಗ, ಏನಾಯಿತು ರವಿ, ಯಾಕೆ ಅಂತ ಹೇಳಿದಾಗ, ನೀವೇ ಕಾಪಾಡಬೇಕು ಅದಕ್ಕೆ ಅಂತ ಹೇಳ್ತಾನೆ. ಯಾಕೆ ರವಿ ಏನಾಯಿತು, ಶ್ರುತಿ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ, ಇವತ್ತು ನೋಡಿದ್ರೆ ಬರ್ತ್ಡೇ ಪಾರ್ಟಿ ಇದೆ ಅಂತ ಮನೆಗೆ ಬರೋದು ಲೇಟ್ ಆಗುತ್ತೆ, ಅದಕ್ಕೆ ಮುನ್ಸ್ಕೊಂಡ್ಬಿಟ್ಟಿದ್ದಾಳೆ, ಬಾಗಿಲು ತೆಗಿಲ್ಲ ಅಂತ ಹೇಳ್ತಾ ಇದ್ದಾಳೆ, ಪ್ಲೀಸ್ ನೀವು ಬಾಗಿಲು ತೆಗಿತೀರಾ? ಅಯ್ಯೋ ನಾನು ಇದ್ದೀನಲ್ವಾ, ಬಾಗಿಲು ತೆಗಿತೀನಿಪ್ಪ, ಏನು ನೀವಿಬ್ಬರು ಗಂಡ ಹೆಂಡ್ತೀರು ಚಿಕ್ಕ ವಿಚಾರಕ್ಕೆಲ್ಲ ಜಗಳ ಮಾಡೋದಾ, ಸರಿ ಆಯಿತು ಬಾ ಅಂತ ಹೇಳಿ ಹೇಳ್ತಾಳೆ. ಅವ್ರ ಹತ್ರ ಸ್ವಲ್ಪ ಮಾತಾಡಿ ಅದಕ್ಕೆ ಕೂಲ್ ಮಾಡಿ ಅಂತ ಹೇಳಿದಾಗ, ಸರಿ ನಿನ್ನ ಮನೆಗೆ ಆರಾಮಾಗಿ ಬಾ ಅಂತ ಹೇಳಿ ಇರ್ತಾಳೆ. ಸರಿ ಅಂತ ಹೇಳಿ ಅದೇ ಟೈಮಿಗೆ ಅವಳು ಬರ್ತಾಳೆ. ಏನು ಮಾಡ್ತಾ ಇದ್ದೀರಾ ಮೀನವರೇ? ಓ ಚಪಾತಿ ಕುರ್ಮನ ರಾತ್ರಿ ಊಟಕ್ಕೆ? ಹೌದು ಶ್ರುತಿ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು, ಭರ್ಜರಿ ಬ್ಯಾಟಿಂಗ್ ಮಾಡಿಬಿಡೋಣ, ಇವತ್ತು ಒಂದು ಒಳ್ಳೆ ಹಾರರ್ ಮೂವಿ ತೊಗೊಂಡು ಬಂದಿದ್ದೀನಿ, ಹೊಸ ಮೂವಿ, ನಾನು ಟ್ಯಾಬ್ಲೆಟಲ್ಲಿ ಡೌನ್ಲೋಡ್ ಮಾಡಿದ್ದೀನಿ, ನೋಡೋಣವಾ? ಇಲ್ಲಪ್ಪ ನಂಗೆ ಭಯ ಆಗುತ್ತೆ, ನಾನು ದೆವ್ವದ ಮೂವಿಗಳೆಲ್ಲ ನೋಡಲ್ಲ ಅಂತ ಹೇಳ್ತಾರೆ. ಅಯ್ಯೋ ಯಾಕೆ, ನೀವಿಬ್ಬರು ಯಾಕೆ ಗಂಡ ಹೆಂಡತಿ ಜಗಳ ಆಡ್ಕೊಂಡ್ರ ಅಂತ ಹೇಳಿದಾಗ, ಹೌದು ಮತ್ತು ಊಟ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡೋಗಲ್ಲ ಅಂತ ಹೇಳ್ದ, ಅದಕ್ಕೆ ಚೆನ್ನಾಗಿ ಬೈದ್ಬಿಟ್ಟೆ ಅಂತ ಹೇಳಿದಾಗ, ಶ್ರುತಿ ಪಾಪ ಅವನು ಕೆಲಸ ಮಾಡ್ತಾ ಇರ್ತಾನಲ್ವ, ಅದಕ್ಕೆ ಹಾಗೆಲ್ಲ ಜಗಳ ಮಾಡೋದಕ್ಕಾಗುತ್ತಾ? ನಮ್ಮ ಮನೆಯವರು ಹೊರಗಡೆ ಕೆಲಸಕ್ಕೆ ಹೋಗ್ತಾರಪ್ಪ, ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ, ಅದಕ್ಕೆಲ್ಲ ಬೇಜಾರು ಮಾಡಿಕೊಂಡ್ರೆ ಆಗತ್ತೆ ಶ್ರುತಿ ಅಂತ ಹೇಳಿದಾಗ, ಹೋಗಲಿ ಬಿಡಿ ಮೀನವ್ರೆ, ನಿಮ್ಮ ಥರ ಇರೋದಕ್ಕೆ ನಂಗೆ ಆಗೋದಿಲ್ಲ, ಕೋಪ ಬಂದೇ ಬರುತ್ತೆ. ಸರಿ ಆಯಿತು, ಹಾರರ್ ಮೂವಿ ನೋಡೋಣವಾ ಅಂತ ಹೇಳಿದಾಗ, ಬೇಡ ಶ್ರುತಿ ಅಂತ ಹೇಳಿ ಹೇಳ್ತಾಳೆ. ಊಟ ಎಲ್ಲ ಆಗಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಶ್ರುತಿ ಬೇಡ ಅಂತ ಹೇಳ್ತಾ ಇದ್ರು ಕೂಡ ಇವಳು ಅವ್ರ ಮಂಚದ ಮೇಲೆ ಕೂತ್ಕೊಂಡು, ನೋಡಿ ಮೀನವ್ರೆ ಸುಮ್ಮನೆ ನೋಡಿ ಅಂತ ಹೇಳಿ ತೋರಿಸ್ತಾ ಇರ್ತಾಳೆ. ಅವಳು ಜೋರಾಗಿ ಎದ್ರುಕೊಂಡು ಕಿರ್ಚ್ಕೊಂಡ್ಬಿಡ್ತಾಳೆ. ಅದೇ ಟೈಮಿಗೆ ಶಾಂತಿ ಬರ್ತಾಳೆ, ಲೈಟ್ ಹಾಕ್ಬಿಡ್ತಾಳೆ. ಆಗ ನೋಡಿ ಬಾಗಿಲೆಲ್ಲ ಹಾಕಿದ್ದೀನಿ, ಆದರೂ ಲೈಟ್ ಆನ್ ಆಯಿತು, ದೆವ್ವ ಮನೆಯಲ್ಲೇ ಇದೆ ಅಂತ ಹೇಳಿದಾಗ, ಅಯ್ಯೋ ಸುಮ್ಮನೆ ಇರಿ ನೀವು ಅಂತ ಹೇಳಿ ಹೇಳ್ತಾಳೆ. ಅಷ್ಟರಲ್ಲಿ ಶಾಂತಿ ಬಂದು ನಿಂತ್ಕೋತಾಳೆ. ಏನಾರ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿದಾಗ, ಅಯ್ಯೋ ಅತ್ತೆ ಹಾರರ್ ಮೂವಿ ನೋಡ್ತಾ ಇದ್ದೀವಿ, ಅದಕ್ಕೆ ಪಾಪ ಮೀನವ್ರು ಭಯ ಪಡ್ಕೊಂಡ್ರು. ನೀನೇನೆ ಇಷ್ಟೊತ್ತಲ್ಲೆಲ್ಲ ಕಿರ್ಚ್ಕೊತಾ ಇದೆಯಾ, ಹೇಳ್ತಾ ಇಲ್ವಾ ಅತ್ತೆ, ಅವ್ರು ಮೂವಿ ನೋಡಿದ್ರು, ಅದಕ್ಕೆ ದೆವ್ವ ನೋಡಿ ಎದ್ರುಕೊಂಡ್ರು, ದೆವ್ವ ನೋಡಿ ಇವಳು ಇವಳೇ ನೋಡೋದಕ್ಕೆ ದೆವ್ವ ಇದ್ದಂಗೆ ಇದ್ದಾಳೆ, ಇವಳು ಎದ್ರುಕೋತಾಳ ಅಂತ ಹೇಳಿದಾಗ, ಯಾಕತ್ತೆ ದೆವ್ವ ನೋಡಿದ್ರೆ ನಿಮಗೆ ಭಯ ಆಗಲ್ವಾ, ಯಾಕೆ ಮೀನವ್ರಿಗೆ ಬೈತಾ ಇದ್ದೀರಾ, ಏನು ಈ ದೆವ್ವ ನೋಡಿದ್ರೆ ಈ ಸಕ್ರೆ ಶಾಂತಿಗೆ ಭಯ ಆಗುತ್ತಾ ಅಂತ ಕೇಳ್ತಾ ಇದೆಯಾ? ನಮ್ಮೂರಲ್ಲಿ ಕರ್ಗ ಮಾಡ್ತಾ ಇರೋರು, ಆವಾಗ ನನ್ನೊಬ್ಳೆ 4 ಕಿಲೋಮೀಟ್ರ್ ದೂರ ಹೋಗಿ ದೆವ್ವ ನೋಡ್ಕೊಂಡು ಬರ್ತಾಯಿದ್ದೆ, ಇಲ್ಲಿ ಒಂದು ಗುದ್ದಿ ಎಡಗಾಲಲ್ಲಿ ಒಂದು ಒದ್ದು ಹಾಗೆ ತಳ್ಳಿ ಬಿಸಾಕ್ಬಿಡ್ತಿದ್ದೆ ಗೊತ್ತಾ, ನನಗ್ಯಾಕೆ ಭಯ ಅಂತ ಹೇಳಿದಾಗ, ಓ ಹಾಗಿದ್ರೆ ನಿಮಗೆ ಭಯ ಇಲ್ಲ ಏನು, ಇದನ್ನೇ ನೋಡ್ಕೊಂಡು ಕೂತಿದ್ದೀರಾ, ಸುಮ್ಮನೆ ಮಲ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಲೈಟ್ ಆಫ್ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಮೀನವ್ರೆ ತುಂಬ ಓವರಾಗಿ ಮಾತಾಡಿದ್ರಲ್ವಾ, ಅಯ್ಯೋ ಅವ್ರು ದಿನ ನನ್ನ ಜೊತೆ ಹೀಗೆ ಮಾತಾಡೋದು, ಪಾಪ ಬಿಡಿ, ನಾವು ಮಲ್ಕೊಳ್ಳೋಣ ಶ್ರುತಿ, ಬೇಡ ನೀವು ಹೋಗಿ ಮಲ್ಕೊಳ್ಳಿ. ಅಯ್ಯೋ ಇರಿ ಮೀನವ್ರೆ, ಮಾಡ್ತೀನಿ ಅವರಿಗೆ, ದೆವ್ವ ಅಂದರೆ ಭಯ ಇಲ್ಲ ಅಂತ ಹೇಳ್ತಾರಲ್ವ, ಭಯ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ, ದೆವ್ವನೇ ಕರೆಸ್ತೀನಿ ಇರಿ, ನಿಮ್ಗೆ ಅದೆಲ್ಲ ಬರುತ್ತಾ? ಅಯ್ಯೋ ಮೀನವ್ರೆ, ದೆವ್ವನ ಕರೆಸೋದಕ್ಕೆ ಮಂತ್ರವಾದಿನೇ ಆಗಬೇಕಾಗಿಲ್ಲ, ಟೆಕ್ನಾಲಜಿ ಗೊತ್ತಿದ್ರು ಸಾಕು, ನೋಡ್ತಾ ಇರಿ ಅಂತ ಹೇಳಿದಾಗ, ಅದು ಹೇಗೆ ಮಾಡ್ತೀರಾ ನೋಡಿ, ಇದೆಯಲ್ಲ ಇದರಿಂದ ಮಾಡ್ತೀನಿ. ಈಗ ಮೂವಿಗಳಲ್ಲೆಲ್ಲ ದೆವ್ವನ ನೋಡಿ ಎದ್ರುಕೊಳ್ಳೋದಕ್ಕಿಂತ ಸೌಂಡ್ ಕೇಳಿ ಎದ್ರುಕೊಳ್ಳೋದೇ ಜಾಸ್ತಿ ಅಲ್ವಾ, ಅದೇ ಟ್ಯಾಕ್ಟಿಕ್ಸು ಅತ್ತೆಗೂ ಯೂಸ್ ಮಾಡ್ತೀನಿ ಅಂತ ಹೇಳಿ, ಗೆಜ್ಜೆ ಶಬ್ದ ದೆವ್ವ ಎಲ್ಲ ಅಳ್ತಾ ಇರೋದು, ಹಾಗೆ ಶಾಂತಿ ಅಂತ ಹೇಳಿ ಇವಳೇ ಮಾತಾಡಿ ಶಾಂತಿ ರೂಮ್ ಹತ್ರ ಹೋಗಿ ನಿಂತ್ಕೊಂಡ್ಬಿಟ್ಟು ಎದುರಿಸ್ಬಿಡ್ತಾಳೆ. ಯಾರು ಅಂತ ಹೇಳಿ ಹೇಳ್ತಾಳೆ. ಸುಮ್ಮನೆ ಮಲ್ಕೊಳ್ಳೆ ಶಾಂತಿ, ಏನೇ ದೆವ್ವ ಥರ ನಗ್ತಾ ಇದೆಯಾ, ಇವರು ಬೇರೆ ಮಾತ್ರೆ ನುಂಗಿ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾರೆ, ಇದೇನಪ್ಪ ಶಬ್ದ ನನಗೆ ಕೇಳಿಸ್ತಾ ಇದೆ, ಇದು ನನ್ನ ಮನೆ ಕಣೆ ಶಾಂತಿ ಅಂತ ಹೇಳ್ತಾರೆ. ಅಯ್ಯೋ ಇಲ್ಲ ಇದು ನಮ್ಮಪ್ಪ ನನಗೆ ಅಂತ ಕೊಟ್ಟಿರೋ ಮನೆ ಅಂತ ಹೇಳಿ ಹೇಳ್ಬಿಡ್ತಾಳೆ. ಈ ಕಡೆ ಮನೋಜಗೂ ಆ ಸೌಂಡ್ ಕೇಳಿಸ್ಬಿಡುತ್ತೆ. ರೋಹಿಣಿ ಅಂತ ಹೇಳಿ ಎಬ್ಬಿಸ್ತಾನೆ. ಅವಳು ಎದ್ದೇಳೋದಿಲ್ಲ. ಇದೇನಿದು, ಇವಳು ನೋಡಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ, ಈ ಸೌಂಡ್ ನನಗೆ ಕೇಳಿಸ್ತಾ ಇದೆಯಾ, ನಂದು ಮನೆ ಬೇರೆ ಅಂತ ಹೇಳ್ತಾ ಇದ್ದೆ, ದೆವ್ವ ಥರ ನಗ್ತಾ ಇದೆ, ದೆವ್ವನ ಇದು, ಈ ಮನೆಯಲ್ಲಿ ಹಾಗಿದ್ರೆ ಯಾರಾದರೂ ನೆಣಕೊಂಡು ಸತ್ತೋಗ್ಬಿಟ್ಟಿದ್ದಾರಾ?
ಇದೇನಪ್ಪ ಅಂತ ಹೇಳಿ ಎದ್ದು ಹೊರಗಡೆ ಬರ್ತಾನೆ. ಇವಳು ಹೊರಗಡೆ ಬರ್ತಾ ಇರ್ತಾಳೆ. ಅಷ್ಟರಲ್ಲಿ ಇವರಿಬ್ಬರು ಬಂದು ಬಚ್ಚಿಟ್ಕೊಂಡ್ಬಿಟ್ಟಿರ್ತಾರೆ. ಶ್ರುತಿ ಇದೆಲ್ಲ ಬೇಡ ಶ್ರುತಿ, ಪಾಪ ಬಿಟ್ಬಿಡಿ ಶ್ರುತಿ ಅಂತ ಹೇಳಿದಾಗ ಅಯ್ಯೋ ನೀವು ಸುಮ್ಮನೆ ಇರಿ ಮೀನವ್ರೆ ಅಂತ ಹೇಳಿ ಚೆನ್ನಾಗಿ ಎದುರಿಸ್ಬಿಡ್ತಾಳೆ. ಆದರೂ ಕೂಡ ಮೀನ ತಡಿದೆ ಹೋಗಿ ಲೈಟ್ ಹಾಕ್ಬಿಡ್ತಾಳೆ. ಆಗ ಇವರಿಬ್ಬರು ಎದ್ರುಕೊಂಡು ಹಾಗೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ಆಗ ಅತ್ತೆ ತಗೊಳ್ಳಿ, ನೀರು ತಗೊಳ್ಳಿ ಅತ್ತೆ ಅಂತ ಹೇಳಿ ಕೊಡ್ತಾಳೆ. ಆಗ ಇಸ್ಕೊಂಡು ಕುಡಿತಾಳೆ. ಆಗ ಅತ್ತೆ ಅದು ಅಂತ ಹೇಳಿದಾಗ ದೆವ್ವ ಅಂತ ಇರ್ತಾಳೆ. ಏನತ್ತೆ ದೆವ್ವ ನೋಡಿದ್ರೆ ಎದ್ರುಕೊಳ್ಳೋದೇ ಇಲ್ಲ ಅಂತ ಹೇಳ್ತಾ ಇದ್ರಿ, ಈಗ ನೋಡಿದ್ರೆ ಎದ್ರುಕೊಂಡು ನಡುತ್ತಾ ಇದ್ದೀರಾ ಅಂತ ಹೇಳಿದಾಗ ಅಂತ ಹೇಳಿದಾಗ ಅದು ಶ್ರುತಿಯವರು ಬೇಡ ಅಂದ್ರೂ ಆ ಥರ ಸೌಂಡೆಲ್ಲ ಹಾಕ್ಬಿಟ್ರು ಅಂತ ಹೇಳಿದಾಗ ಏನಮ್ಮ ನೀನು ಈಗೆಲ್ಲ ಮಾಡಿದ್ಯಾ ಅಂತ ಹೇಳಿದಾಗ ಏನೋ ತಮಾಷೆಗೆ ಮಾಡಿದೆ ಬಿಡಿ ಮನೋಜವ್ರೆ, ತಮಾಷೆಗ ನನ್ನ ಹಾರ್ಟು ಬಾಯಿಗೆ ಬಂದಿರಲಿಲ್ಲ ಕೈಯಿಗೆ ಬಂದ್ಬಿಟ್ಟಿತ್ತು ಕಣಮ್ಮ ಅಂತ ಹೇಳಿದಾಗ ಅಲ್ಲ ಅತ್ತೆ ನೀವಿರ್ಬೇಕಿದ್ರೆ ಯಾವ ದೆವ್ವ ಬರುತ್ತೆ ಮನೆಗೆ ಅಂತ ಹೇಳಿ ಹೇಳ್ತಾ ಇದ್ರಿ, ಈಗ ನೋಡಿದ್ರೆ ನೀವೇ ಇಷ್ಟೊಂದು ಎದ್ರುಕೊಂಡು ನಡುಗ್ತಾ ಇದ್ದೀರಲ್ಲ ಅತ್ತೆ ಅಂತ ಹೇಳಿದಾಗ ಎಲ್ಲ ನಿಂದೇನೆ ಕಿತಾಪತಿ, ನಾನು ನಿನಗೆ ಬೈದೆ ಅಂತ ಹೀಗೆಲ್ಲ ಹೇಳಿ ಮಾಡಿಸಿದ್ಯಾ ಅತ್ತೆ, ಅವ್ರಿಗೆ ಯಾಕೆ ಬೈತಾ ಇದ್ದೀರಾ, ಈ ಐಡಿಯಾ ಎಲ್ಲ ನಂದೇ ಅಂತ ಹೇಳಿದಾಗ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ನೋಡಿದ್ರೆ ಶ್ರುತಿ ಅತ್ತೆ ಹೇಗೋದ್ರು, ಬೆಳಗ್ಗೆ ಇದಕ್ಕೆಲ್ಲ ಸೇರಿಸಿ ಏನು ರಾಮಾಯಣ ಮಾಡ್ತಾರೋ ಏನೋ ಅಂತ ಹೇಳಿದಾಗ ಅಯ್ಯೋ ಮೀನವ್ರೆ ಅದೆಲ್ಲ ಏನೂ ಆಗೋದಿಲ್ಲ, ನೀವು ಹೋಗಿ ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳಿ ಕಳಿಸ್ಬಿಡ್ತಾಳೆ. ಬೆಳಗಾಗಿರುತ್ತೆ, ಸೂರ್ಯ ಮನೆಗೆ ಬರ್ತಾನೆ. ಮೀನಾ ಕೂತ್ಕೊಂಡು ಬಟ್ಟೆ ಎಲ್ಲ ಮಡಿತಾ ಇರ್ತಾಳೆ. ಬಂದ ತಕ್ಷಣ ರೀ ಬಂದ್ರಾ, ಬನ್ನಿ ನಾನೇ ಇವಾಗ ನಿಮಗೆ ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಏನು ರೀ ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ ಅಂತ ಹೇಳಿದಾಗ ನಿದ್ದೆ ಇಲ್ವಲ್ಲಮ್ಮ, ಗಾಡಿ ಸೈಡಿಗೆ ಹಾಕಿ ಮಲ್ಕೊಳ್ಳೋದಲ್ವೇನ್ರಿ, ಪ್ಯಾಸೆಂಜರ್ ಇದ್ದಾಗೆಲ್ಲ ಮಲ್ಕೊಳ್ಳೋದಕ್ಕೆ ಆಗೋದಿಲ್ಲಮ್ಮ. ಅಯ್ಯೋ ನಮಗೆ ಬೆಳಗ್ಗೆ ಟೈಮ್ ದುಡಿಯೋದೇ ಸಾಕು, ರಾತ್ರಿ ಎಲ್ಲ ಇಷ್ಟು ಕಷ್ಟಪಡೋದು ಯಾಕೆ ಬೇಕ್ರಿ, ನಮ್ಮ ಆರೋಗ್ಯನೂ ಮುಖ್ಯ ಅಲ್ವಾ. ಬೆಳಗ್ಗೆ ಎಲ್ಲ ದುಡಿಯೋದು ನಮಗೆ ಸಾಕಾಗುತ್ತಮ್ಮ, ಆದರೆ ರೂಮ್ ಕಟ್ಟೋದಕ್ಕೆ ಸಾಕಾಗಲ್ಲ ಅಲ್ವಾ. ಕೆಲವ್ರು ಹೇಳ್ತಾರಲ್ವ ನಮಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ, ನಾವು ಆ ಯೋಗ್ಯತೆನ ಬೆಳೆಸ್ಕೋಬೇಕು ಅಂದರೆ ಕಷ್ಟಪಟ್ಟು ದುಡಿಲೇಬೇಕು. ಸರಿ ನಿನ್ನ ಕಣ್ಣು ಯಾಕೆ ಕೆಂಪಗಾಗಿದೆ, ಏನು ರಾತ್ರಿ ಎಲ್ಲ ಕೂತ್ಕೊಂಡು ಹೋಗಿ ಕಟ್ಬಿಟ್ಟಿಯಾ ಹೇಗೆ ಅಂತ ಹೇಳಿದಾಗ ಇಲ್ಲ ರೀ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಯಾಕಮ್ಮ ಏನಾಯಿತು ಏನಾದರೂ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ರೀ, ಶ್ರುತಿ ಹಾರರ್ ಮೂವಿ ರಿಲೀಸ್ ಆಗಿದೆ ಹೊಸದು ಅಂತ ಹೇಳಿ ತೋರಿಸಿದ್ರು, ಅದು ನೋಡಿ ಭಯ ಪಡ್ಕೊಂಡ್ಬಿಟ್ಟು ಹಾಲಲ್ಲಿ ಒಬ್ಬಳೆ ಮಾಡ್ಕೊಳ್ಳೋದಲ್ವ ನಿದ್ದೆನೇ ಬರಲಿಲ್ಲ ಅಂತ ಹೇಳಿದಾಗ ಅಯ್ಯೋ ನೀನು ಯಾಕೆ ತಲೆ ಕೆಡಿಸ್ಕೋತೀಯ, ಈ ಮನೆಯಲ್ಲಿರೋ ದೆವ್ವಗಳಿಗೆ ಹೆದರ್ಕೊಂಡು ಒರಿಜಿನಲ್ ದೆವ್ವಗಳು ಯಾವುದು ನಮ್ಮ ಮನೆಗೆ ಬರಲ್ಲಮ್ಮ ಅಂತ ಹೇಳ್ತಾರೆ. ರೀ ಅಂತ ಹೇಳಿದಾಗ ಹೌದು ಮನೆಯಲ್ಲಿ ಆ ದೆವ್ವ ಹಾರರು, ಅದೇ ನಮ್ಮ ಶಾಂತಿ ಇರುವಾಗ ಇನ್ಯಾವ ದೆವ್ವ ಬರುತ್ತೆ ಹೇಳು ಅಂತ ಹೇಳ್ತಾರೆ. ಸರಿ ತಗೋ ಈ ದುಡ್ಡು ತೊಗೊಂಡೋಗಿ ಹುಂಡಿಗೆ ಹಾಕು ಅಂತ ಕೊಡ್ತಾರೆ. ಇರಿ ಹುಂಡಿ ತರ್ತೀನಿ ಅಂತ ಹೇಳಿ ಹೋಗಿ ತೊಗೊಂಡು ಬರ್ತಾ ಇರ್ತಾಳೆ. ಅಷ್ಟೆಲ್ಲ ಅವನು ಹಾಗೆ ಮಾಡ್ಕೊಂಡ್ಬಿಟ್ಟಿರ್ತಾನೆ. ತಗೊಳಮ್ಮ ಇದು ಒಗೆಯೋದಕ್ಕೆ ಹಾಕೋ, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ರೀ ಒಂದು ಸ್ವಲ್ಪ ಇರಿ ನಾನು ಎಣ್ಣೆ ಕಾಯಿಸ್ಕೊಂಡು ಬರ್ತೀನಿ, ಹಚ್ಕೊಂಡು ಸ್ನಾನ ಮಾಡಿದ್ರೆ ರಿಲೀಫ್ ಆಗುತ್ತೆ ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ಎಣ್ಣೆ ಕಾಯಿಸ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾಳೆ. ಈ ಕಡೆ ರವಿ ಮನೆಯಲ್ಲಿರ್ತಾನೆ. ಶ್ರುತಿ ಬಂದುಬಿಡ್ತಾಳೆ. ಈಗ ಏನು ಶ್ರುತಿ ಬೆಳಗ್ಗೆಯಿಂದ ಕಾಣಿಸ್ತಾನೆ ಇರಲಿಲ್ಲ ಅಂತ ಹೇಳಿದಾಗ ಅದು ನೀನು ಬ್ಯುಸಿ ಇರ್ತೀಯಲ್ವಾ ಹೊರಗಡೆ ಹೋಗಿದ್ದೆ, ತಗೋ ನಿನಗೋಸ್ಕರ ಶರ್ಟ್ ತೊಗೊಂಡು ಬಂದಿದ್ದೀನಿ ಚೆನ್ನಾಗಿದೆಯಾ ಅಂತ ಹೇಳಿದಾಗ ವಾವ್, ಆದರೆ ಈ ಕಲರ್ ನನ್ನ ಹತ್ರ ಇದೆಯಲ್ಲ ಅದು ಡಾರ್ಕ್ ಕಲರು, ಇದು ಲೈಟ್ ಕಲರ್ ತುಂಬ ಚೆನ್ನಾಗಿದೆ, ಆದರೂ ಅದೇ ಥರ ಇತ್ತಲ್ಲ ಶ್ರುತಿ ನನ್ನ ಹತ್ರ ಈ ಥರ ಶರ್ಟ್ಗಳಿದೆ ಅಂತ ಹೇಳಿದಾಗ ಓ ಹೌದಾ ನಿನ್ನ ಹತ್ರ ಶರ್ಟ್ಗಳಿದೆಯಾ, ಹಾಗಿದ್ರೆ ಕೊಡು ಇದನ್ನು ಅಂಗಡಿ ಕೊಟ್ಬಿಟ್ಟು ನನಗೇನು ಬೇಕು ಅದನ್ನು ನಾನು ತೊಗೋತೀನಿ ಅಂತ ಹೇಳ್ತಾನೆ. ಅಯ್ಯೋ ಶ್ರುತಿ ಹಾಗೆಲ್ಲ ಏನೂ ಇಲ್ಲ, ಏನೋ ಸುಮ್ಮನೆ ಹೇಳಿದೆ ತಮಾಷೆಗೆ ಅಷ್ಟೇ ಅಂತ ಹೇಳಿದಾಗ ಪರವಾಗಿಲ್ಲ ಕೊಡು ರವಿ ಅಂತ ಹೇಳಿ ಶರ್ಟ್ನ ಕಿತ್ಕೊಂಡು ಕೋಪ ಮಾಡ್ಕೊಂಡು ಹೊರಟ್ಬಿಡ್ತಾಳೆ. ಈ ಕಡೆ ಮೀನ ಎಣ್ಣೆ ಕಾಯಿಸ್ಕೊಂಡು ಬರ್ತಾ ಇರ್ತಾಳೆ. ಇವಳು ನೋಡ್ದೇನೆ ಬಂದಿದ್ದೆ ಡ್ಯಾಶ್ ಹೊಡೆದ್ಬಿಡ್ತಾಳೆ. ಎಣ್ಣೆ ಕೆಳಗಡೆ ಚೆಲ್ಲೋಗ್ಬಿಡುತ್ತೆ. ಆಗ ಶ್ರುತಿ ಏನಿದು ಅಂತ ಹೇಳಿದಾಗ ಸಾರಿ ಮೀನವ್ರೆ ಗೊತ್ತಾಗಲಿಲ್ಲ, ನಾನು ಕೋಪ ಮಾಡ್ಕೊಂಡು ಬರ್ತಿದ್ದೆ ಗೊತ್ತಾಗಲಿಲ್ಲ ಮೀನವ್ರೆ, ಸಾರಿ ಹೋಗ್ಲಿ ಬಿಡಿ ಪರವಾಗಿಲ್ಲ, ಯಾಕೆಷ್ಟು ಟೆನ್ಷನು, ಇದನ್ನಲ್ಲ ರೂಮಲ್ಲಿ ಗೂಬೆ, ಅವನಿಗೆ ಹೊಸ ಶರ್ಟ್ ತೊಗೊಂಡ್ರೆ ದಿಮಾಕು ಕೋಪ ತೋರಿಸ್ತಾನೆ, ಅವನಿಂದನೇ ಕೋಪ ಬಂದಿದ್ದು ಅಂತ ಹೇಳಿದಾಗ ಸರಿ ಆಯಿತು ಬಿಡಿ ಹೋಗಲಿ ನಾನು ಕ್ಲೀನ್ ಮಾಡ್ಕೊತೀನಿ. ಇಲ್ಲ ನಾನೇ ಕ್ಲೀನ್ ಮಾಡ್ಕೊಡ್ತೀನಿ ಕೊಡಿ, ಮಾಪಲ್ಲಿದೆ, ಮಾಪಲ್ಲಿ ಒರೆಸಿದ್ರೆ ಮನೆ ತುಂಬ ಎಲ್ಲ ಆಗುತ್ತೆ, ಬಟ್ಟೆಲ್ಲಿ ಒರೆಸ್ಬೇಕು, ನಾನು ಒರೆಸ್ಕೊತೀನಿ ಬಿಡಿ ಅಂತ ಹೇಳ್ತಾಳೆ. ಇಲ್ಲ ನಾನೇ ಒರೆಸ್ಕೊಡ್ತೀನಿ, ಇಲ್ಲ ಶ್ರುತಿ ನಾನು ಒರೆಸ್ಕೊತೀನಿ ಬಿಡಿ ಅಂತ ಹೇಳಿ ಅವಳನ್ನ ಕಳಿಸ್ಬಿಡ್ತಾಳೆ. ಈ ಕಡೆ ಅವಳು ಪಟ್ಟಂತ ರೂಮಿಗೆ ಹೋಗ್ತಾಳೆ. ಆಗ ಏನಾಯಿತು ಇಷ್ಟು ಬೇಗ ಕೋಪ ಎಲ್ಲ ಕಡಿಮೆ ಆಗೋಗ್ಬಿಡ್ತಾ ಬಂದಿದ್ಯಾ ಅಂತ ಹೇಳಿದಾಗ ಕೋಪ ಕಡಿಮೆ ಆಗಿರೋದಲ್ಲ, ನಿನ್ನಿಂದ ನಾನು ಹೋಗಿ ಮೀನವ್ರಿಗೆ ಆಕ್ಸಿಡೆಂಟ್ ಮಾಡಿಬಿಟ್ಟೆ. ಏನು ಆಕ್ಸಿಡೆಂಟಾ, ಪಾಪ ಅದಕ್ಕೆ ಏನಾಯಿತೋ ಏನೋ, ಅದು ಗೊತ್ತಿಲ್ಲದೆ ಮಾಡಿರೋದು ಪಾಪ. ಅವರು ಎಣ್ಣೆ ಕಾಯಿಸ್ಕೊಂಡು ಹೋಗ್ತಿದ್ರು, ಎಣ್ಣೆ ಚೆಲ್ಬಿಡ್ತು ಗೊತ್ತಾ, ನಾನೇ ಕ್ಲೀನ್ ಮಾಡ್ಕೋತೀನಿ ಅಂತಂದರು, ಎಲ್ಲ ನಿನ್ನಿಂದನೇ ಆಗಿದ್ದು ಅಂತ ಹೇಳಿದಾಗ ಆಯ್ತು ಬಿಡು ನಾನೇನು ಮಾತಾಡೋಲ್ಲ ಸುಮ್ಮನೆ ಕೂತ್ಕೋತೀನಿ, ಬಾಯಿ ಮುಚ್ಕೊಂಡು ಕೈ ಬಾಯಿ ಮೇಲೆ ಬೆರಳಿಟ್ಕೊಂಡು ಕೂತ್ಕೋತೀನಿ, ಹಾಂ ಕೂತ್ಕೋಬೇಕು ಗುಡ್ ಬಾಯ್ ಅಂತ ಹೇಳ್ಬಿಡ್ತಾಳೆ. ಇದಿಷ್ಟು ಶನಿವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.